ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಘಟ್ಟಾ ಕುಸ್ತಿ ಸೆಕೆಂಡ್ ರೌಂಡ್. ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ವಿಷ್ಣು ವಿಶಾಲ್ ಅಂಡ್ ಐಶ್ವರ್ಯ ಲಕ್ಷ್ಮಿ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಡೈವೋರ್ಸ್ ವರ್ಗೂ ಹೋಗಿದ್ದಂತಹ ಗಂಡ ಹೆಂಡತಿಯ ರಿಲೇಶನ್ಶಿಪ್ ಪಾರ್ಟ್ 1 ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಹೇಗೋ ಪ್ಯಾಚ್ ಅಪ್ ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ಸ್ಟೋರಿ ಅಲ್ಲಿಂದ ಕಂಟಿನ್ಯೂ ಆಗಿ ಇಬ್ರಿಗೂ ಒಂದು ಹೆಣ್ಮಗು ಆಗಿರುತ್ತೆ. ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಹಾಗೆ ಗಂಡ ವೀರ ಮತ್ತೆ ಹೌಸ್ ಹಸ್ಬೆಂಡ್ ಆಗಿರ್ತಾನೆ. ಹೆಂಡತಿ ಕೀರ್ತಿ ಮತ್ತೆ ತನ್ನ ರೆಸ್ಲಿಂಗ್ ಕೆರಿಯರ್ ನ ಶುರು ಮಾಡಿ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆಲ್ಲುವಂತಹ ತನ್ನ ಪ್ರಯತ್ನನ ಮುಂದುವರಿಸಿರ್ತಾಳೆ. ಕಾರಣಾಂತರಗಳಿಂದ ಪಾರ್ಟ್ 1 ಅಲ್ಲಿ ಕೀರ್ತಿಯ ಮೆಡಲ್ ಗೆಲ್ಲುವಂತಹ ಕನಸು ಈಡೇರಿರಲ್ಲ. ಪಾರ್ಟ್ 2 ಅಲ್ಲಾದ್ರೂ ಅವಳು ತನ್ನ ಕನಸನ್ನ ಈಡೇರಿಸ್ಕೊಳ್ಳೋಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ವಿಷ್ಣು ವಿಶಾಲ್ ಆಸ್ ವೀರ ಅವರದೇ ಆದ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫೈ ಮಾಡಿದ್ದಾರೆ. ಐಶ್ವರ್ಯ ಲಕ್ಷ್ಮಿ ಆಸ್ ಕೀರ್ತಿ ಅವರ ಪರ್ಫಾರ್ಮೆನ್ಸ್ ಸಹ ಎಕ್ಸಲೆಂಟ್ ಆಗಿ ಬಂದಿದೆ. ಅವರನ್ನ ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಯೋಗಿ ಬಾಬು ಕ್ಯಾಮಿಯೋ, ಆಮೇಲೆ ರಮ್ಯಾ ಕೃಷ್ಣ ಅವರ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಈ ಫಿಲ್ಮ್ ನ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ಪಾರ್ಟ್ 1 ಇಂದ ಪಾರ್ಟ್ 2 ಗೆ ಡೆವಲಪ್ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ. ಆದ್ರೆ ಪಾರ್ಟ್ 2 ಅಲ್ಲಿ ಅವರು ಮಾಡ್ಕೊಂಡಿರುವಂತಹ ಈ ಒಂದು ಸ್ಟೋರಿ ಹಾಗೂ ಅದರಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನ ನೋಡಿದಾಗ ಆ ಸ್ಟೋರಿನ ಡೆವಲಪ್ ಮಾಡೋದಕ್ಕೆ ಅವರು ಪಟ್ಟಂತಹ ಎಫರ್ಟ್ಸ್ ಎವಿಡೆಂಟ್ ಆಗಿ ಕಾಣುತ್ತೆ. ಇದರಿಂದಾಗಿ ನನಗೆ ಈ ಫಿಲ್ಮ್ ನ ಸ್ಟೋರಿ ಡೀಸೆಂಟ್ ಫೀಲ್ ಕೊಡ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ದ ಫಿಲ್ಮ್ ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ವಿಷ್ಣು ವಿಶಾಲ್ ಹಾಗೂ ಐಶ್ವರ್ಯ ಲಕ್ಷ್ಮಿ ಇವರಿಬ್ಬರ ಮಧ್ಯೆ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಫ್ಯಾಮಿಲಿ ಡ್ರಾಮಾ ಫೀಲ್ ಗುಡ್ ಆಗಿ ಬಂದಿದೆ. ಸ್ಕ್ರೀನ್ ಪ್ಲೇ ಕಾಮಿಡಿ ಆಗಿ ತಗೊಂಡೋಗಿದ್ದಾರೆ. ಚೈಲ್ಡ್ ಆಕ್ಟ್ರೆಸ್ ಆ ಪುಟ್ಟ ಹುಡುಗಿಯ ಆಕ್ಟಿಂಗ್ ಮತ್ತು ಪರ್ಫಾರ್ಮೆನ್ಸ್ ಎರಡೂ ಸಹ ಕ್ಯೂಟ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಪಾರ್ಟ್ 1 ಅಲ್ಲಿ ಮೇಜರ್ ಆಗಿ ಕ್ಲಿಕ್ ಆಗಿದ್ದಂತಹ ಉದ್ದ ಜಡೆಯ ಐಡಿಯಾ ಪಾರ್ಟ್ 2 ನಲ್ಲೂ ಕ್ಯಾರಿ ಮಾಡಿರೋದು ನೋಡಿದ್ರೆ, ಡೈರೆಕ್ಟರ್ ಗೆ ಆಡಿಯನ್ಸ್ ಈ ಫಿಲ್ಮ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಎವಿಡೆಂಟ್ ಆಗಿ ಇದೆ ಅನ್ನೋದು ಕಾಣಿಸುತ್ತೆ. ಕೋಚ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಐಡಿಯಾ ಮಾಡೋದು ಅಂದ್ರೆ, ಕೀರ್ತಿಯ ರೆಸ್ಲಿಂಗ್ ಕೆರಿಯರ್ ಮತ್ತು ಫ್ಯಾಮಿಲಿ ಲೈಫ್ ಎರಡನ್ನೂ ನಾಶ ಮಾಡೋಕೆ ಯೂಸ್ ಮಾಡುವಂತಹ ಐಡಿಯಾ ನನಗೆ ಪ್ರೆಡಿಕ್ಟಬಲ್ ಅನ್ಸಿದ್ರು ಈ ಫಿಲ್ಮ್ ನ ಕಾಂಟೆಕ್ಸ್ಟ್ ಅಲ್ಲಿ ಅದು ವರ್ಕ್ ಆಗಿದೆ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ದ ಫಿಲ್ಮ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ದ ಫಿಲ್ಮ್ ಅಲ್ಲಿ ತಂದೆ ಮತ್ತು ಮಗಳ ಮಧ್ಯೆ ನಡೆಯುವಂತಹ ಎಮೋಷನಲ್ ಸೀನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ವೀರನ ಚಿಕ್ಕಮ್ಮ ಎಲೆಕ್ಷನ್ ಗೆ ನಿಲ್ಲೋದು, ಅದರಿಂದಾಗಿ ಅವನ ಚಿಕ್ಕಪ್ಪ ಹೌಸ್ ಹಸ್ಬೆಂಡ್ ಆಗಿ ಪಡುವಂತಹ ಪಾಡುಗಳು, ಈ ಎಲ್ಲಾ ಪೋರ್ಷನ್ಸ್ ಅಲ್ಲೂ ಕಾಮಿಡಿ ವರ್ಕ್ ಆಗಿದೆ. ಕೋರ್ಟ್ ರೂಮ್ ಡ್ರಾಮಾ ಅಲ್ಲೂ ಕಾಮಿಡಿ ಕ್ಯಾರಿ ಮಾಡ್ಕೊಂಡು ಹೋಗಿರೋದು ನನಗೆ ಸರ್ಪ್ರೈಸಿಂಗ್ ಆಗಿತ್ತು. ನಾನು ಆಗ್ಲೇ ಹೇಳ್ದಂಗೆ ರಮ್ಯಾ ಕೃಷ್ಣ ಆಸ್ ಜಡ್ಜ್ ಅವರ ಎಕ್ಸ್ಟೆಂಡೆಡ್ ಕೆಮಿಯೋ ಈ ಫಿಲ್ಮ್ಗೆ ಮೇಜರ್ ಬೂಸ್ಟ್ ಕೊಟ್ಟಿದೆ. ಫೈನಲ್ ಆಗಿ ಈ ಒಂದು ಫ್ರಾಂಚೈಸಿಯಿಂದ ಆಡಿಯನ್ಸ್ ಪಾರ್ಟ್ 1 ಅಲ್ಲಿ ಏನ್ ಮಿಸ್ ಮಾಡ್ಕೊಂಡಿದ್ರು ಅದನ್ನ ಈ ಫಿಲ್ಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ನಡೆಯುವಂತಹ ಗಟ್ಟಾ ಕುಸ್ತಿ ಪಂದ್ಯ ಹಾಗೂ ಅದರಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ಕಾಮಿಡಿ ಆಗಿ ಬಂದಿದೆ. ಎಸ್ಪೆಷಲಿ ಆ ಒಂದು ಸೀನ್ ಅಲ್ಲಿ ಯೋಗಿ ಬಾಬು ಅವರ ಕಾಮೆಂಟ್ರಿ ಈ ಫಿಲ್ಮ್ ಗೆ ಮೇಜರ್ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಸೆಕೆಂಡ್ ಹಾಫ್ ದ ಫಿಲ್ಮ್ ನನಗೆ ವರ್ಕ್ ಆಯ್ತು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಮತ್ತು BGM ಈ ಫಿಲ್ಮ್ ಅಲ್ಲಿ ಡೀಸೆಂಟ್ ಆಗಿ ಬಂದಿದೆ. ಈ ಫಿಲ್ಮ್ ಅಲ್ಲಿ ಲಾಸ್ಟ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಒಂದು ಬಿಟ್ರೆ ನನಗೆ ಆಲ್ಮೋಸ್ಟ್ ಎಲ್ಲ ಪ್ರೆಡಿಕ್ಟಬಲ್ ಅನ್ಸಿದ್ರು. ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಫ್ರೆಶ್ ಐಡಿಯಾಸ್ ಮತ್ತೆ ಕಾಮಿಡಿನ ಕೊನೆ ತನಕ ಎಲ್ಲೂ ಕೂಡ ಡ್ರಾಪ್ ಮಾಡ್ದಂಗೆ ಕ್ಯಾರಿ ಮಾಡ್ಕೊಂಡು ಹೋಗಿರೋದ್ರಿಂದ ಫಿಲ್ಮ್ ನನಗೆ ಓವರ್ ಆಲ್ ಆಗಿ ಎಂಗೇಜಿಂಗ್ ಆಗಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲ್ಮ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3.5 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಕಾಮಿಡಿ ಫಿಲ್ಮ್ಸ್ ನ ಇಷ್ಟಪಡೋರಾದ್ರೆ ಈ ಫಿಲ್ಮ್ ನಿಮ್ಗೆ ಮಸ್ಟ್ ವಾಚ್. ಇದಿಷ್ಟು ಈ ಫಿಲ್ಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲ್ಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.